ಆತ್ಮೇಲೆ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ ಮರಿಬೇಡಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ. ಭಾಳಷ್ಟು ಜನ ನೀವು ನಮ್ಮ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಕೇಳ್ತೀರಾ, ಸರ್ ಬೋರ್ ಪಕ್ಕದಲ್ಲಿ ಬೋರ್ ಇದ್ದರೆ ಲಿಂಕ್ ಆಗುತ್ತಾ, ನಿಜನಾ ಅಂತ. ಹಾಗಾಗಿ ಇಲ್ಲೊಂದು ಲೈವ್ ಕೇಸ್ ಸ್ಟಡಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಬೋರಲ್ಲಿ ಕಾಣಿಸ್ತಾ ಇದೆ, ಇನ್ನೂ ಸ್ವಲ್ಪ ಮುಂದೆ ಜಸ್ಟ್ ಇನ್ನು 10 ಅಡಿ ದೂರದಲ್ಲಿ ಇನ್ನೊಂದು ಬೋರ್ ಇದೆ, 2 ಬೋರ್ ಇದೆ. ಈ ಬೋರಲ್ಲಿ ಹಾಕ್ಸಿ 20 ವರ್ಷ ಆಗಿದೆ. ಇದು ಬರೀ 300 ಅಡಿಗೆ 4 ಇಂಚು ನೀರು ಬಂತು. ಆ ಕಡೆ ಬೋರ್ ಕಾಣಿಸ್ತಕ್ಕಂಥದ್ದು 800 ಅಡಿ ಹೋಗಿದೆ, ಅದು 2 ಇಂಚ್ ಬರ್ತಾಯಿದೆ. ಅಂದರೆ 10 ಅಡಿ ಗ್ಯಾಪ್ ಒಳಗೆ ಎಷ್ಟು ಬದಲಾವಣೆಗಳಿದೆ. ಬೋರ್ ಪಕ್ಕ ಬೋರ್ ಲಿಂಕ್ ಆಗುತ್ತಾ ಅಂತ. ಮತ್ತೊಂದು ನಾವು ಹೇಳ್ತೀವಿ, ನೀರು ಭಾಳಷ್ಟು ಜನ ಕೇಳ್ತೀರ, ನೀರು ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ನೀರು ಹರಿತದೆ. ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಅಂದರೆ ಮಾತಾಡುವಾಗ ನೀರು ಉತ್ತರದಿಂದ ದಕ್ಷಿಣಕ್ಕೆ ಹರಿತದೆ. ನೋಡಿ, ನಾನು ನಿಂತಿರೋ ಜಾಗದಿಂದ ಇದು ಉತ್ತರ, ಈ ರೋಡ್ ಇದು ಉತ್ತರ. ಬೋರ್ ಉತ್ತರ ದಕ್ಷಿಣಕ್ಕೆ ಇದೆ, ಅದ್ರ ಲಿಂಕ್ ಆಗಿದೆ. ಕಾರಣ ಏನಂತಂದರೆ ಬೋರ್ಗಳಿಗೆ ಲಿಂಕ್ ಇದೆಯಾ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಎಲ್ಲ ಕಡೆಗೂ ಲಿಂಕ್ ಆಗಬೇಕಂತೇನಿಲ್ಲ. ಹಾಗಾಗಿ ಲಿಂಕ್ ಬೋರ್ ಅನ್ನೋ ವಿಷಯಕ್ಕೆ ಖಂಡಿತ ಅದು ಭಾಳಷ್ಟು ಅಪ್ರಸ್ತುತ. ನಮಗೆ ಲಿಂಕ್ ಆಗಿದೆ, ಯಾವುದೋ ಬೋರ್ ಚಾಲು ಮಾಡೋದು ನಮ್ಗೆ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಇರ್ಬೋದು, 100ಕ್ಕೆ 2% ಇರ್ಬೋದು. ಆ್ಯಕ್ಚುಲಿ ಈ ಕೇಸಲ್ಲಿ ನೋಡಿ, ಈ ಬೋರಲ್ಲೂ 20 ವರ್ಷ ಆಯಿತು, ಆಳ ಕಡಿಮೆ ಇದೆ, 4 ಇಂಚ್ ಇದೆ. ಆ ಬೋರಲ್ಲಿ ಇದಕ್ಕಿಂತ ಆಳ ಇದೆ, ಆದರೆ ನೀರು ಕಡಿಮೆ ಬಂದಿದೆ. ಹಾಗಾಗಿ ಕೇವಲ 10 ಅಡಿ ಗ್ಯಾಪಲ್ಲೇ ಇಷ್ಟು ಬದಲಾವಣೆ ಇದೆ. ಇನ್ನೊಂದು ಬೋರ್ ತೋರಿಸ್ತೀನಿ. ಆತ್ಮೀಯ ವೀಕ್ಷಕರಿಗೆ ಇಲ್ಲೇ ಇನ್ನೊಂದು ಬೋರ್ ತೋರಿಸ್ತಾ ಇದ್ದಾರೆ. ಈ ಬೋರಲ್ಲೂ ಸಾಧಾರಣ 24 ವರ್ಷ ಆಗಿದೆ, ಕೇವಲ 180 ಅಡಿ ಆಳ ಇದೆ. ಇದು 4 ಇಂಚಲ್ಲಿ ಇದೆ. ಇದು ಆ್ಯಕ್ಚುಲಿ ಕೇವಲ 3 ಲೆಂತ್ ಅಷ್ಟೇ ಮಾಡಿಬಿಟ್ಟಿಲ್ಲ. ಈ ಬೋರ್ ಎಷ್ಟು ಆಯಿತು ಅಂತೇಳಿ ಪಕ್ಕದಲ್ಲಿ ಇನ್ನೊಂದು ಬೋರಲ್ಲಿ ನಾವು ಟ್ರೈ ಮಾಡ್ತೀವಿ. ಇದು ಕಾರಣ ಇದೇ ಬೋರ್. ಇದು ಸಹ ಎಷ್ಟು ವ್ಯತ್ಯಾಸ ಅಂತಂದರೆ, ಆ ಬೋರಿಲ್ಲ ಆಳ, ಈ ಬೋರಿಲ್ಲ ಆಳ, ಆ ಬೋರಲ್ಲಿ ಕೇಸಿಂಗು, ಈ ಬೋರಲ್ಲಿ ಕೇಸಿಂಗು ಟೋಟಲಿ ಬದಲಾವಣೆ ಇರ್ತದೆ. ಭಾಳಷ್ಟು ಕಡೆ ನಮಗೇನಾಗಿದೆ ಅಂತಂದರೆ ಬೋರಿಂದ ಬೋರ್ಗೆ ಲಿಂಕ್ ಆಗುತ್ತೆ. ಖಂಡಿತ ಇವೆಲ್ಲ ಸುಳ್ಳು. ಇದು ಗ್ರಾನೈಟ್, ಅಂದರೆ ಈ ಚಿತ್ರದುರ್ಗದ ಗ್ರಾನೈಟ್ ಏನು ಕರಿತೀವಲ್ಲ, ಇಂಥ ಒಂದು ಶಿಲಾವಲಯದಲ್ಲಿ ಬೋರಿಂದ ಬೋರ್ಗೆ ಲಿಂಕ್ಗಳು ಅನ್ನೋದು ಖಂಡಿತ ಅಪ್ರಸ್ತುತ. ಯಾವ ಸಂದರ್ಭದಲ್ಲಿ ನಮಗೆ ಲಿಂಕ್ ಆಗುತ್ತೆ ಅಂತಂದರೆ, ಈಗ ಉತ್ತರ ಕರ್ನಾಟಕದಲ್ಲಿ ನಮಗೆ ಬಾದಾಮಿ ಮತ್ತು ಜಮಖಂಡಿ ಅಂಥ ಜಾಗದಲ್ಲಿ ಬೋರು ಲೇಯರ್ಸ್ ಇರ್ತದೆ. ಒಂದೊಂದು ಪದರಗಳು ಬೇರೆ ಬೇರೆ ಇರೋ ಜಾಗದಲ್ಲಿ ಬೋರ್ಗಳು ಲಿಂಕ್ ಇರ್ತದೆ. ಇಂಥ ಕೇಸಲ್ಲಿ ನಮಗೆ ಲಿಂಕ್ ಬೋರ್ ಅನ್ನೋದು ಖಂಡಿತ ಅಪ್ರಸ್ತುತ ಅನ್ನೋದಕ್ಕೆ ಈ ವಿಡಿಯೋನ ಮಾಡಿ. ಇವತ್ತು ಹೇಳುವಂಥ ವಿಷಯ, ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ನಮ್ಮ ಬೋರ್ವೆಲ್ಗೆ ಪಕ್ಕದ ಬೋರ್ವೆಲ್ ಲಿಂಕ್ ಆದರೆ ಹೇಗೆ, ಬೋರ್ವೆಲ್ಗೆ ಲಿಂಕ್ ಆದರೆ ಹೇಗೆ ಅನ್ನೋ ಒಂದು ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇದೆ. ನಾವು ಬೋರಲ್ಲಿ ಕೊರೆಸಿದ್ದೀವಿ, ಪಕ್ಕದ ಜಮೀನಲ್ಲಿ ಒಂದು ಬೋರ್ವೆಲ್ ಹಾಕ್ತಾಯಿದ್ದಾರೆ, ನಮ್ಮ ಪಕ್ಕದಲ್ಲೇ ಹಾಕ್ತಾಯಿದ್ದಾರೆ ಅಂದ ತಕ್ಷಣ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ, ನನ್ನ ಬೋರ್ವೆಲ್ ಎಲ್ಲಿ ಡ್ರೈ ಆಗುತ್ತೋ. ಹಾಗಾಗಿ ಇದರಿಂದ ಏನು, ಯಾವ ಥರ ನಮ್ಮ ಬೋರ್ವೆಲ್ಗಳನ್ನ ಸೇಫ್ಟಿ ಮಾಡ್ಕೋಬೇಕು, ನಮ್ಮ ಬೋರಿಗೆ ತೊಂದರೆ ಆಗಬಾರ್ದು ಅಂದರೆ ಈ ವಿಡಿಯೋ ನೋಡಿ. ಈ ವಿಡಿಯೋದ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಆತ್ಮೀಯರೇ, ಬೋರ್ವೆಲ್ ಪಕ್ಕದಲ್ಲೇ ಇನ್ನೊಂದು ಬೋರ್ವೆಲ್ ಕೊರಿತಾ ಇದೆ, ನಮ್ಮ ಬೋರ್ವೆಲ್ಗೆ ಲಿಂಕ್ ಆದರೆ ಹೇಗೆ? ಈ ಪ್ರಶ್ನೆಗೆ ನಿಮಗೆ ನಾನು ಕೊಡುವಂಥ ಮಾಹಿತಿ ಏನಪ್ಪ ಅಂತಂದರೆ, ಎಲ್ಲ ಕಡೆಗೂ ಇದೊಂದು ಕಾಮನ್ ಕ್ವಶನ್. ಯಾವುದೇ ಊರಲ್ಲಿ ಪಕ್ಕದ ಮನೆಯಲ್ಲಿ ಬೋರ್ವೆಲ್ ಕೊಡೋದು ನಮಗೆ ಭಯ, ಪಕ್ಕದ ಜಮೀನಲ್ಲಿ ಬೋರ್ವೆಲ್ ಕೊಡೋದು ಭಯ, ಒಂದು ಊರಿನ ವಾಟರ್ ಸಪ್ಲೈ ಬೋರ್ವೆಲ್ ಕೊಡೋದು ಭಯ, ಮತ್ತು ನಾವು 200 ಅಡಿ ಬೋರ್ವೆಲ್ ಇದ್ದರೆ ಪಕ್ಕದವರು ಏನಾದರೂ 800 ಅಡಿ ಕೊಡದೆ ಮತ್ತೆ ಭಯ. ಯಾಕೆಂದರೆ ನಮಗಿಂತಲೂ ಆಳ ಬೋರ್ ಕೊಡಿಸಿದ್ದಾರೆ, ನಮ್ಮ ನೀರು ಎಲ್ಲಿ ಹೋಗುತ್ತೋ, ನಮ್ಮ ನೀರು ಡ್ರೈ ಆಗುತ್ತೋ, ನಮ್ಮ ಬೋರ್ವೆಲ್ ಫೇಲ್ಯೂರ್ ಆಗುತ್ತೋ, ಈ ಥರ ಭಯದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಬೋರ್ವೆಲ್ ಕೊರೆದ್ರೆ ನಮ್ಮ ಪಕ್ಕದ ಬೋರ್ಗೆ ಲಿಂಕ್ ಆಗುತ್ತೆ ಹೇಗೆ ಅಂತ ಒಂದು ಪ್ರಶ್ನೆಗೆ ನಾನು ಹೇಳುವಂಥದ್ದು, ನಾನೊಬ್ಬ ಜಿಯಾಲಜಿಸ್ಟ್ ಆಗಿ, ಅಂತರ್ಜಲ ಸಂಶೋಧಕನಾಗಿ ರಾಜ್ಯಾದ್ಯಂತ ಸುಮಾರು ಒಂದು 20,000ಕ್ಕೂ ಹೆಚ್ಚು ಕೊಳವೆ ಬಾವಿಯನ್ನು ಕೊರೆಸಿದ್ದೇನೆ. ನಾನು ಸುಮಾರು 70, 80, 90ರ ದಶಕದಲ್ಲೆಲ್ಲ ಕೆಲಸ ಮಾಡೋ ಟೈಮ್ನಲ್ಲಿ ಎಲ್ಲ ಕೇಳ್ತಾಯಿದ್ರು, ಸರ್ ನಾವು ಇಲ್ಲಿ ಪಾಯಿಂಟ್ ಮಾಡಿದ್ರೆ ಪಕ್ಕದವ್ರಿಗೆ ಲಿಂಕ್ ಆಗುತ್ತಾ, ಪಕ್ಕದ ಜಮೀನವರು ಬರೋರು ಇಲ್ಲಿ ಪಾಯಿಂಟ್ ಮಾಡುವಾಗ ಪಕ್ಕದ ಜಮೀನವ್ರಿಗೆ ಭಯ ಆಗುತ್ತೆ, ಇಲ್ಲಿ ಪಾಯಿಂಟ್ ಮಾಡ್ತಾರೆ, ನನ್ನ ಬೋರಲ್ಲಿ ಡ್ರೈ ಆಗುತ್ತೆ. ಈ ಥರದಲ್ಲಿ ನಮ್ಮ ಪ್ರಶ್ನೆಗಳು ಬರ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ಮಾಹಿತಿಯನ್ನು ಕೇಳಿ
ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದು ಜಿಯಾಲಜಿ, ಭೂಗರ್ಭ, ಭೂಮಿಯ ಒಳಗೆ ಏನಿದೆ ಅಂತಂದೇಳಿ ಹೇಳಿಕ್ಕೆ ಹೋದರೆ, ನಮ್ಮಲ್ಲಿ ಅಗ್ನಿಶಿಲೆಯಿಂದ ಆಗಿರುವಂತಹ ಪ್ರದೇಶ ಇದೆ, ಜಲಜ ಶಿಲೆಯಿಂದ ಆಗಿರುವಂಥ ಪ್ರದೇಶ ಇದೆ, ರೂಪಾಂತರ ಶಿಲೆಯಿಂದ ಆಗಿರುವಂಥ ಪ್ರದೇಶಗಳು ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಇಗ್ನೇಸ್ ರಾಕ್, ಸೆಡಿಮೆಂಟ್ ರಾಕ್, ಮೆಟಮಾರ್ಫಿಕ್ ರಾಕ್, ಈ ಥರ 3 ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಹೆಚ್ಚು ರಾಜ್ಯದಲ್ಲಿ ಸೆಡಿಮೆಂಟರಿ ರಾಕು, ಶಿಸ್ಟ್ ರಾಕ್ ಸಹ ಮೆಟಮಾರ್ಫಿಕ್ ರಾಕನ್ನು ನೋಡ್ತಾ ಇದ್ವಿ. ಒಂದು ಈ ಗಟ್ಟಿ ಶಿಲಾವಲಯ ಪ್ರದೇಶದಲ್ಲಿ ನಾನು ಹೇಳುವಂಥದ್ದು ಏನಂತಂದರೆ, ನಮಗೆಲ್ಲ ಕೆಲವೊಂದು ಪ್ರದೇಶದಲ್ಲಿ ಮೊದಲೆಲ್ಲ ನೀರು 50-60 ಸಿಗುವಂಥ ನೀರು ವಾಟರ್ ಟೇಬಲೆಲ್ಲ ತುಂಬ ಕೆಳಗೆ ಹೋಗಿದೆ. ಈಗ ವಾಟರ್ ಟೇಬಲ್ ಕೆಳಗೆ ಹೋಗೋದ್ರಿಂದ ನಮಗೆ ಭಯ ಆಗ್ತಾ ಇದೆ. ಕಾರಣ, ಪಕ್ಕ ಬೋರ್ಗಳು ಆಳಕ್ಕೆ ಹೋದಂಗೆಲ್ಲ ನಮ್ಮ ನೀರು ಫೇಲ್ಯೂರ್ ಆಗುತ್ತೆ ಅಂತ. ಒಂದು ರೈತರೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮದೇ ಯಾವುದಾದ್ರೂ ಒಂದು ಉದಾಹರಣೆಗೆ, ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ಒಬ್ಬ ರೈತಂತ 10 ಎಕರೆ ಜಮೀನಿದೆ. ಅವರು 80ರ ದಶಕದಲ್ಲಿ ಒಂದು ಬೋರ್ವೆಲ್ ತೊಗೊಳ್ತಾರೆ. 80ರ ದಶಕದಲ್ಲಿ ಕೇವಲ 100 ಅಡಿಗೆ 4 ಇಂಚ್ ಬರ್ತದೆ. ಇನ್ನೊಂದು ಬೋರ್ವೆಲ್ನ 90ನೇ ಇಸ್ವಿ ಆದಮೇಲೆ 2000 ಇಸ್ವಿ ಒಂದು ಬೋರ್ವೆಲ್ ಕೊಡಿತಾರೆ. ಅವಾಗ 400 ಅಡಿಗೆ ಹೋಗ್ತಾರೆ. ಆಮೇಲೆ 2005ಕ್ಕೆ ಮತ್ತೊಂದು 800 ಅಡಿ ಹೋಗ್ತಾರೆ. ಈಗ 2020ಕ್ಕೆ ಒಂದು 1500 ಅಡಿ ಬೋರ್ವೆಲ್ ಹೋಗ್ತಾರೆ. ಒಂದೊಂದು ಕೊಳವೆ ಬಾವಿಯಲ್ಲಿ ಒಂದೊಂದು ಡಿಫ್ರೆಂಟ್ ಡೆಪ್ತಲ್ಲಿ ನೀರು ಬರ್ತದೆ. ಎಷ್ಟೊಂದು ಕಡೆ 1500 ಅಡಿ ಬೋರ್ವೆಲ್ ಫೇಲ್ಯೂರ್ ಆಗಿದೆ, ಪಕ್ಕದಲ್ಲಿ 80 ಅಡಿ ಬೋರ್ವೆಲ್ ನೀರು ಬರುವಂಥ ನಿದರ್ಶನಗಳಿದೆ. ಹಾಗಾಗಿ ನಮ್ಮ ಬೋರ್ವೆಲ್ ಕೊರೆದ್ರೆ, ಪಕ್ಕದಲ್ಲಿ ಬೋರ್ವೆಲ್ ಕೊರೆದ್ರೆ ನಮ್ಮ ಬೋರ್ವೆಲ್ ಡ್ರೈ ಆಗುತ್ತೆ ಅನ್ನೋ ಒಂದು ಭಯ ನಮ್ಮಲ್ಲಿ ತುಂಬ ತೋಗ್ತಾ ಇದೆ. ಹಾಗಾಗಿ 100ಕ್ಕೆ ಎಲ್ಲೋ ಒಂದೆರಡು ವಿರಳ. ಎಷ್ಟೋ ಕಡೆ ನಾನು ಪಾಯಿಂಟ್ ಮಾಡೋ ಸಂದರ್ಭದಲ್ಲಿ ರೈತರು ಕೇಳ್ತಾಯಿದ್ರು, ಸರ್ ನಮ್ಮ ಪಕ್ಕದ ಜಮೀನಲ್ಲಿ 6 ಇಂಚ್ ನೀರು ಬರ್ತಾ ಇದೆ, ನಮಗೂ ಅದೇ ಥರದಲ್ಲಿ ನೀರು ಬರೋಂಥ ಪಾಯಿಂಟ್ ಕೊಡಿ, ಸಾಧ್ಯವಾದರೆ ಅದನ್ನೇ ಲಿಂಕ್ ಕೊಟ್ಬಿಡಿ ಅಂತ ಕೇಳ್ತಾರೆ. ಖಂಡಿತ ಯಾರಿಂದಲೂ ಒಂದು ಬೋರ್ವೆಲ್ಗೆ ಲಿಂಕ್ ಕೊಡಲಿಕ್ಕೆ ಚಾನ್ಸಸ್ ಇಲ್ಲ. ಆ ಜಲವೇ ಬೇರೆ, ನಿಮ್ಮ ಜಲವೇ ಬೇರೆ. ಹಾಗಾಗಿ ಅಂತರ್ಜಲ ಅನ್ನೋದು ಭೂಮಿಯಲ್ಲಿ ಒಂದು ಪಾಕೆಟ್ ರೂಪದಲ್ಲಿದೆ. ಅಂದರೆ ತನ್ನದೇ ಆದಂಥ ಒಂದು ಕಲ್ಲಿನ ಸೀಳುಗಳಲ್ಲಿ, ಬಿರುಕುಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಜಲವನ್ನು ಅಕ್ವಿಫರ್ಸ್ ಅಂತೀವಿ. ಅಕ್ವಿಫರ್ಸನ್ನು ನಾವು ಜಲಸ್ತರಗಳು ಅಂತ ಹೇಳ್ಬೋದು. ಈ ಜಲಸ್ತರಗಳು ತನ್ನದೇ ಆದಂಥ ರೂಪಗಳಿದೆ. ಕೆಲವು ಈ ಚಿತ್ರದಲ್ಲಿ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇರ್ತದೆ ಅಕ್ವಿಫರ್ಸ್ ಅಂತ. ಕಲ್ಲಿನ ಸೀಳುಗಳಲ್ಲಿ, ಬಿರುಕುಗಳಿರುವಂಥದ್ದು ಎಲ್ಲಿ ನಮಗೆ ಲಿಂಕ್ ಆಗ್ಬೋದು ಅಂತಂದರೆ, ನಾನು ಹೇಳುವಂಥದ್ದು ಈ ಬಾದಾಮಿ, ಬನಶಂಕರಿ, ಸೆಡಿಮೆಂಟರಿ ರಾಕ್ ಅಂದರೆ ಜಲಜ ಶಿಲೆ ಇರುವಂಥ ಪ್ರದೇಶದಲ್ಲಿ ಎಲ್ಲ ಕಡೆಗೂ ಒಂದೇ ಥರದಲ್ಲಿ ಕಲ್ಲು ಇರುವಂಥ ಸಂದರ್ಭದಲ್ಲಿ ಎಲ್ಲಿ ಬೋರ್ವೆಲ್ ಕೊರೆದು 80 ಅಡಿಗೆ ನೀರು ಬರ್ತದೆ, ಎಲ್ಲಿ ಕೊರೆದು 100 ಅಡಿಗೆ ನೀರು ಬರ್ತದೆ ಅಂದರೆ ಅಲ್ಲಿ ಮಾತ್ರ ಕೆಲವೊಂದು ಕೊಳವೆ ಭಾಗಗಳು ಲಿಂಕ್ ಆಗಬಹುದು. ಅದು ರೇರ್, 100ಕ್ಕೆ 5% ಮಾತ್ರ ಎಲ್ಲದೂ ಲಿಂಕ್ ಆಗುತ್ತೆ ಅನ್ನೋದು ತಪ್ಪು ಅಭಿಪ್ರಾಯ. ಇದನ್ನು ನೀವು ಮನಸ್ಸಿನಿಂದ ತೆಗೆದುಹಾಕಿ, ನೀವು ಬೋರ್ವೆಲ್ ಕೊರೀತೀರ, ನೀರು ಬರ್ತದೆ, ಪಕ್ಕದಲ್ಲಿ ಬೋರ್ವೆಲ್ ಕೊರೆದ್ರೆ ಲಿಂಕ್ ಆಗುತ್ತೆ ಅನ್ನೋದನ್ನು ಬಿಟ್ಟು ನಮ್ಮ ಬೋರ್ವೆಲ್ಗೆ ನಾವು ಮರುಪೂರ್ಣ ಮಳೆ ನೀರನ್ನು ತುಂಬುವಂಥ ಕೆಲಸ ಮಾಡಿದರೆ ಖಂಡಿತ ನಾವು ಯಾವುದೇ ಬೋರ್ಗೆ ಲಿಂಕ್ ಆಗುವ ಬಗ್ಗೆ ಯೋಚನೆ ಬೇಡ. ನಾವು ಭೂಮಿಯಿಂದ ಎಷ್ಟು ನೀರು ತೆಗಿತೀವೋ ಅದರ 4 ಪಟ್ಟು ನೀರು ತುಂಬುವಂಥ ಕೆಲಸ ಮಾಡಿದರೆ ಖಂಡಿತ ಇದು ಯಾವುದೂ ಲಿಂಕ್ ಆಗುವಂಥ ವಿಷಯಗಳು, ಸಂಬಂಧಗಳಿಲ್ಲ. ಯಾರೋ ಬಂದು ಲಿಂಕನ್ನು ಕೊಡ್ತಾರೆ ಅನ್ನೋದು ಕೂಡ ನಿಮಗೆ ಭಯ ಬೇಡ. ಹಾಗಾಗಿ ಎಷ್ಟು ಮಾಹಿತಿ ತಗೊಂಡು ನಿಮ್ಮದೇ ಆದಂಥ ಏನಾದರೂ ವೈಯಕ್ತಿಕವಾದಂಥ ಡೌಟ್ಸ್ ಆಗ್ಬೋದು, ಎಲ್ಲ ಆಗಿರ್ಬೋದು. 100ಕ್ಕೆ 1000ಕ್ಕೆ ಎಲ್ಲೋ ಒಂದು ಲಿಂಕ್ ಆಗಿ ನಮ್ಮ ಬೋರ್ಗೆ ಪಕ್ಕದ ಬೋರ್ವೆಲ್ ಸ್ಟಾರ್ಟ್ ಆದರೆ ಕಡಿಮೆ ಆಗುತ್ತೆ. ಇಂಥದ್ರಲ್ಲಿ ಲಿಂಕ್ಸ್ ಇಲ್ಲ ಅಂತಲ್ಲ, 100ಕ್ಕೆ 1, 2, 3 ಕೇಸ್ ಇರ್ಬೋದು. ಹಾಗಾಗಿ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗೋದ್ರಿಂದ ಇಂಥ ಸಮಸ್ಯೆ ಆಗುತ್ತೆ. ಬಿಟ್ಟರೆ ಅಂತರ್ಜಲ ಮಟ್ಟ ಮೇಲಿದ್ದಾಗ ಖಂಡಿತ ನಮಗೆ ಇಂಥ ಸಮಸ್ಯೆಗಳು ಎಲ್ಲೂ ಕಂಡುಬರಲ್ಲ. ಹಾಗಾಗಿ ಭೂಮಿಯಲ್ಲಿ ಜಲಸ್ತರವನ್ನು ಹೆಚ್ಚು ಮಾಡುವಂಥ ಕೆಲಸ ನಮಗೆ ಇರುವಂಥದ್ದು ಫೈನಲ್ ಲಾಸ್ಟ್ ಪ್ರಿಯಾರಿಟಿ. ನೀರನ್ನು ಹೆಚ್ಚು ಮಾಡುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಬೋರ್ವೆಲ್ಗಳ ಹತ್ತಿರ ಕೊರೆದ್ರೆ ಲಿಂಕ್ ಆಗುತ್ತಾ ಅನ್ನೋದು ನಮಗೆಲ್ಲ ಇರುವಂಥ ಪ್ರಶ್ನೆ. ಒಂದು ಕಾನೂನಿತ್ತು ರಾಜ್ಯದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ಕೊಳವೆ ಬಾವಿಯ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಆದ ಟೈಮ್ನಲ್ಲಿ ಒಂದು ಕೊಳವೆ ಬಾವಿಯಿಂದ 800 ಅಡಿ ದೂರದಲ್ಲಿ ಯಾವುದೋ ಬೋರ್ವೆಲ್ ಇರಕೂಡದು ಅಂತೇಳಿ. ಕ್ರಮೇಣ ನಾವೆಲ್ಲ ಕಾನೂನನ್ನ ಬ್ರೇಕ್ ಮಾಡಿದ್ವಿ, ಬೋರ್ವೆಲ್ಗಳನ್ನ ಕೊರಿದೆ ಅಂತ ಪ್ರಯತ್ನ ಮಾಡ್ತಾ ಬಂದು ಹತ್ರ ಬೋರ್ವೆಲ್ಗಳಾಯಿತು. ಈ ಚಿತ್ರಗಳಲ್ಲಿ ಕಾಣುವಂತೆ ಹತ್ತಿರದಲ್ಲಿ ಎಷ್ಟೊಂದು ಬೋರ್ವೆಲ್ಗಿದೆ. ಅಂದರೆ ಈ ಹಾರ್ಡ್ ರಾಕ್ ಟೆರೇನಲ್ಲಿ ಒಂದು ಬೋರ್ವೆಲ್ಗೂ ಇನ್ನೊಂದು ಬೋರ್ವೆಲ್ಗೂ ಲಿಂಕ್ ಇಲ್ಲ. ಈ ಬ್ಲೂ ಬಣ್ಣದಲ್ಲಿ ಕಾಣುವಂಥದ್ದೆಲ್ಲ ಜಲಸ್ತರಗಳು. ಈ ಥರ ಒಂದು ಕಡೆ ನೀರು ಸಿಗ್ಬೋದು, ಒಂದು ಕಡೆ ಸಿಗದಂಗೆ ಇರ್ಬೋದು, ಒಂದು ಬೋರ್ವೆಲ್ ಕೊಡೋದು 4-6 ಗ್ಯಾಪ್ ಬರ್ಬೋದು, ಬರದಂಗೂ ಇರ್ಬೋದು. ಹಾಗಾಗಿ ಈ ಚಿತ್ರ ನಮಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಒಂದೇ ಹತ್ರ ಕೇವಲ 6 ಅಡಿ ಡಿಸ್ಟೆನ್ಸಲ್ಲಿ 2 ಬೋರ್ವೆಲ್ ಇದೆ. ಒಂದು ಬ್ಲೂ ಕಲರ್ ಕಾಣುವಂಥದ್ದು ಬರೀ 300 ಅಡಿ ಬೋರ್ವೆಲ್ಲು, ಇನ್ನೊಂದು ಬೋರ್ವೆಲ್ 1000 ಅಡಿ ಬೋರ್ವೆಲ್ಲು. 300 ಅಡಿ ಬೋರ್ವೆಲ್ 4 ಇಂಚ್ ಇದೆ, 1000 ಅಡಿ ಬೋರ್ವೆಲ್ 1.5 ಇಂಚ್ ಇದೆ. ಹಾಗಾಗಿ ನೀರಿನ ಅದರದೇ ಆದಂಥ ಜಲಸ್ತರಗಳ ರಚನೆಗಳೇ ಬೇರೆ. ಇಷ್ಟೊತ್ತು ನೋಡಿರ್ತಕ್ಕಂಥ ವಿಡಿಯೋದಲ್ಲಿ ನಮ್ಮ ಬೋರ್ವೆಲ್ಗೆ ಪಕ್ಕದ ಬೋರ್ವೆಲ್ ಲಿಂಕ್ ಆದರೆ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ನೀವು ಭಯ ಬೀಳೋದು ಬೇಡ. ಯಾಕೆಂದರೆ ಅಂತರ್ಜಲದ ರೂಪಗಳೇ ಬೇರೆ, ರೂಪುರೇಷೆಗಳೇ ಬೇರೆ.
ಹಾಗಾಗಿ ಪಕ್ಕದಲ್ಲಿ ಬೋರ್ವೆಲ್ ಕೊಡಿದ ತಕ್ಷಣ ನಮ್ಮ ಬೋರ್ವೆಲ್ ಫೇಲ್ಯೂರ್ ಆಗುತ್ತೆ ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ನೀವು ಸಹ ನಿಮ್ಮ ಬೋರ್ವೆಲ್ಗಳನ್ನು ನೀರನ್ನು ಎಷ್ಟು ತೆಗಿತೀರೋ ನೀರನ್ನು ಇಂಗಿಸುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು. ನಮ್ಮ ಚಾನಲನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.